ಭಾರತದಲ್ಲಿ ದೇವರು ಮತ್ತು ದೇವತೆಗಳನ್ನು ಪೂಜಿಸುವಂತೆ ಹಾವುಗಳನ್ನು ಕೂಡ ಪೂಜಿಸಲಾಗುತ್ತದೆ. ಹಿಂದೂ ಧರ್ಮದಲ್ಲಿ ಈ 5 ಹಾವುಗಳನ್ನು ಅತ್ಯಂತ ಪವಿತ್ರ ಎಂದು ಪರಿಗಣಿಸಲಾಗುತ್ತದೆ. ಈ 5 ಹಾವುಗಳು ಯಾವುವು, ಈ ಹಾವುಗಳು ಧಾರ್ಮಿಕ ಮಹತ್ವವೇನು ಎಂಬುದನ್ನು ಇಂದು ನಾವು ತಿಳಿಯೋಣ. ಸನಾತನ ಧರ್ಮದಲ್ಲಿ ಹಾವುಗಳು ಭಯದ ಸಂಕೇತವಲ್ಲ, ಬದಲಾಗಿ ಹಾವುಗಳು ಶಕ್ತಿ, ಶಾಶ್ವತತೆ ಮತ್ತು ಆಧ್ಯಾತ್ಮಿಕ ಶಕ್ತಿಯ ಸಂಕೇತವಾಗಿವೆ. ಪೌರಾಣಿಕ ಕಥೆಗಳೊಂದಿಗೂ ಹಾವುಗಳು ಅವಿನಾಭಾವ ಸಂಬಂಧವನ್ನು ಹೊಂದಿದೆ. ಹಾವುಗಳನ್ನು ಎಷ್ಟು ಗೌರವದಿಂದ ನೋಡಲಾಗುತ್ತದೆ, ಪೂಜಿಸಲಾಗುತ್ತದೆ ಎಂಬುದಕ್ಕೆ ನಾಗರ ಪಂಚಮಿಯ ಹಬ್ಬ ಉತ್ತಮ ಉದಾಹರಣೆಯಾಗಿದೆ. ಈ 5 ಹಾವುಗಳನ್ನು ಅತ್ಯಂತ ಪವಿತ್ರವಾದವು ಎಂದು ಮತ್ತು ಪೂಜನೀಯವೆಂದು ಪರಿಗಣಿಸುತ್ತೇವೆ. ಅನಂತ ಶೇಷ ಸರ್ಪವನ್ನು ಶೇಷವೆಂದು ಕರೆಯಲಾಗುತ್ತದೆ. ಹಿಂದೂ ಧರ್ಮದಲ್ಲಿ ಪೂಜನೀಯವೆಂದು ಪರಿಗಣಿಸಲಾಗುವ ಹಾವುಗಳಲ್ಲಿ ಒಂದಾಗಿದೆ. ಅನಂತ ಎಂದರೆ ಅಂತ್ಯವಿಲ್ಲದ ಹಾಗೂ ಶೇಷ ಎಂದರೆ ಉಳಿದಿರುವುದು ಎಂದರ್ಥ. ಒಟ್ಟಾರೆಯಾಗಿ ವಿಶ್ವನಾಶದ ನಂತರವೂ ಇನ್ನೂ ಉಳಿದಿರುವ ಎಂಬುದಾಗಿದೆ. ಅನಂತ ಶೇಷನು ಆರಂಭ ಮತ್ತು ಅಂತ್ಯವನ್ನು ಸೂಚಿಸಿದರೆ, ಸುರುಳಿಯಾಕಾರದ ವಿಷ್ಣುವಿನ ಹಾಸಿಗೆಯು ಚಕ್ರೀಯ ಅಸ್ತಿತ್ವವನ್ನು ಸೂಚಿಸುತ್ತದೆ. ತಕ್ಷಕ ನಾಗ ಮಹಾಭಾರತದಲ್ಲಿ ಉಲ್ಲೇಖಿಸಲಾದ ಪ್ರಮುಖವಾದ ಹಾವು. ತಕ್ಷಕನು ನಾಗಗಳು ಎಂದು ಕರೆಯಲಾಗುವ ಸರ್ಪಗಳ ವಂಶಾವಳಿಯೊಂದಿಗೆ ಸಂಬಂಧವನ್ನು ಹೊಂದಿದೆ. ತಕ್ಷಕ ನಾಗನು ನಾಗಲೋಕದಲ್ಲಿ ಮತ್ತು ಪಾತಾಳ ಲೋಕದಲ್ಲಿ ವಾಸವಾಗಿರುತ್ತಾನೆ. ಪುರಾಣಗಳಲ್ಲಿ ತಕ್ಷಕನನ್ನು 2 ಬಾರಿ ಕೊಲ್ಲಲು ಮುಂದಾದರೂ ಅವನು ಸಾವಿನಿಂದ ಪಾರಾಗಿದ್ದನು. ಭಾಗವತ ಪುರಾಣದಲ್ಲಿ ಹೇರಲಿರುವ ಪ್ರಕಾರ ಕಾಳಿಯ ನಾಗನು ಯಮುನಾ ನದಿಯಲ್ಲಿ ವಾಸಿಸುತ್ತಿದ್ದ ಅತ್ಯಂತ ವಿಷಕಾರಿ ಹಾವು. ಕಾಳಿಯ ನಾಗನು ಸಾಕಷ್ಟು ಹೆಡೆಗಳನ್ನು ಹೊಂದಿರುವ ಹಾವಾಗಿತ್ತು. ಅವನು ಯಮುನಾ ನದಿಯ ಸಂಪೂರ್ಣ ನೀರನ್ನು ವಿಷಪೂರಿತ ನೀರನ್ನಾಗಿ ಮಾಡಿದ್ದನು. ಆದರೆ ಶ್ರೀಕೃಷ್ಣನ ಜೀವ ಸಂಕುಲವನ್ನು ಕಾಪಾಡುವುದಕ್ಕೆ ಕಾಳಿನಾಗನ ಹೆಡೆಯ ಮೇಲೆ ನೃತ್ಯವನ್ನು ಮಾಡುವ ಮೂಲಕ ಅವನ ಅಹಂಕಾರವನ್ನು ನಾಶ ಮಾಡುತ್ತಾನೆ. ಪೂರ್ವ ಭಾರತಾದ್ಯಂತ ಮಾನಸ ದೇವಿಯನ್ನು ಹೆಚ್ಚಾಗಿ ಪೂಜಿಸಲಾಗುತ್ತದೆ. ಮಾನಸ ದೇವಿಯನ್ನು ನಾಗಗಳ ತಾಯಿ ಎಂದು ಕರೆಯಲಾಗುತ್ತದೆ. ಈಕೆಯನ್ನು ಪೂಜಿಸುವುದರಿಂದ ಸರ್ಪದೋಷವು ನಿವಾರಣೆಯಾಗುವುದು ಮತ್ತು ಸಂತಾನ ಭಾಗ್ಯ ದೊರೆಯುವುದು ಎನ್ನುವ ನಂಬಿಕೆ ಇದೆ. ನಾಗರ ಪಂಚಮಿಯಂತಹ ಹಬ್ಬಗಳ ಸಮಯದಲ್ಲಿ ಭಕ್ತರು ಸರ್ಪ ದೇವತೆಗಳಿಗೆ ಹಾಲು ಮತ್ತು ಪ್ರಾರ್ಥನೆಗಳನ್ನು ಅರ್ಪಿಸುತ್ತಾರೆ. ಮಹಾಭಾರತ ಸೇರಿದಂತೆ ವಿವಿಧ ಪುರಾಣಗಳಲ್ಲಿ ಉಲ್ಲೇಖಿಸಲಾದ ಪವಿತ್ರ ಸರ್ಪ ವಾಸುಕಿ. ವಾಸುಕಿಯು ಸಮುದ್ರ ಮಂಥನದೊಂದಿಗೆ ಆಳವಾದ ಸಂಬಂಧವನ್ನು ಹೊಂದಿದ್ದಾನೆ. ಅರಸರು ಮತ್ತು ದೇವತೆಗಳು ಅಮೃತವನ್ನು ಪಡೆದುಕೊಳ್ಳಲು ಮುಂದಾದಾಗ ಪರ್ವತವನ್ನು ಕಡಿಯುವುದಕ್ಕೆ ವಾಸುಕಿ ನಾಗನನ್ನು ಹಗ್ಗವಾಗಿ ಬಳಸಿಕೊಂಡರು. ಈ 5 ಹಾವುಗಳನ್ನು ಹಿಂದೂ ಧರ್ಮದಲ್ಲಿ ವಿಶೇಷವಾಗಿ ಪೂಜಿಸಲಾಗುತ್ತದೆ.